ಹೇಳಿ ಕೇಳಿ ನಾವಂತೂ ಕರಾವಳಿ ಜನ. ನಮಗೆ ಮೀನಿಲ್ಲ ಅಂತಂದರೆ ಊಟನೇ ಸೇರಲ್ಲ. ಸ್ಪೆಷಲಿ ಬಂಗಡೆ ಮೀನು ಅಂತಂದರೆ ಒಂಥರ ವಿಶೇಷವಾದಂತಹ ಪ್ರೀತಿ ಅಂತಲೇ ಹೇಳ್ಬೋದು. ಬಂಗಡೆ ಮೀನು ಒಂದಿತ್ತು ಅಂತಂದರೆ ನಮ್ಮೆಲ್ರಿಗೂ ಕೂಡ ಆವತ್ತಿನ ದಿನ ಅಚ್ಚುಮೆಚ್ಚಾಗಿರುತ್ತೆ. ಏನಕ್ಕೆ ಅಂತಂದರೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ. ಯಾರೇ ಆದರೂ ಕೂಡ ಒಂದು ಹುಷಾರು ತಪ್ಪಿರಲಿ ಅಥವಾ ಇನ್ನೇನಾದರೂ ನಾಲ್ಗೆ ರುಚಿ ಕೆಟ್ಟಿದ್ರೆ ಈ ಥರ ಎಲ್ಲ ಇದ್ದಾಗ ಈ ಥರ ಹುಳಿ ಹುಳಿ ಖಾರವಾಗಿ ಸಾರನ್ನು ಮಾಡಿಕೊಂಡು ಊಟ ಮಾಡ್ತೀವಿ. ತುಂಬಾ ಸಖತ್ತಾಗಿರುತ್ತೆ. ನನಗೂ ಕೂಡ ಒಂದು ವಾರದಿಂದ ಜ್ವರ, ನೆಗಡಿ, ಕೆಮ್ಮು ಅಂತ ಊಟ ಸೇರ್ತಾ ಇರಲಿಲ್ಲ. ಸಿಂಪಲ್ಲಾಗಿ ಒಂದು ಸಾರನ್ನು ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಒಂದು ಸಾರನ್ನು ಮಾಡಿಕೊಂಡೆ. ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೋದು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಸುಮಾರು ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನೆನೆಸೋ ಅವಶ್ಯಕತೆ ಏನಿರಲ್ಲ, ಬಟ್ ಇದು ಹೊಸ ಮೆಣಸಿತ್ತು, ಹಾಗಾಗಿ ತೊಳೆದು ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ತೊಳ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಹೇಗೇಗೋ ಎಲ್ಲೆಲ್ಲೋ ಇಟ್ಟು ಸೇಲ್ ಮಾಡ್ತಾ ಇರ್ತಾರಲ್ವ, ಸೊ ಧೂಳು ಅವು ಇವೆಲ್ಲ ಇರುತ್ತೆ, ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಒಂದು 1/4 ಇಂಚಿನಷ್ಟು ಶುಂಠಿ, ಹಾಗೆಯೇ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಚಿಕ್ಕ ಚಿಕ್ಕ ಗಾತ್ರದ್ದು ಸಾಂಬಾರು ಈರುಳ್ಳಿ ಬರುತ್ತಲ್ವ, ಅದ್ರ ಜೊತೆಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹ ಯಾವುದೇ ಮಸಾಲೆಯನ್ನು ಕೂಡ ಹುರ್ಕೊಂಡಿಲ್ಲ, ಹಸಿಯಾಗಿಯೇ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಸುಮಾರು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಇದೆ. ಒಂದು 8ರಿಂದ 10 ಮೆಂತ್ಯ ಕಾಳನ್ನು ಮಾತ್ರ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು 1/4 ಇಂಚಿನಷ್ಟು ಚಕ್ಕೆ, ಹಾಗೆಯೇ 4 ಲವಂಗ. ಚಿಕನ್ ಸಾರಿಗೆಲ್ಲ ಯೂಸ್ ಮಾಡುವಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗಲ್ಲ. ಸ್ವಲ್ಪ ಅದರದ್ದು ಫ್ಲೇವರ್ ಬಿಟ್ಕೊಂಡ್ರೆ ಈ ಬಂಗಡೆ ಸಾರೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು 2-2.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಈ ರೀತಿ ನೆನೆಸ್ಕೊಳ್ಳೋದ್ರಿಂದ ರುಬ್ಬೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಂತರ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಏನು ಮಸಾಲೆಗಳನ್ನ ರೆಡಿ ಮಾಡ್ಕೊಂಡಿದ್ನಲ್ವ, ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಸಾಮಾನ್ಯವಾಗಿ ಚಕ್ಕೆ ಲವಂಗವನ್ನೆಲ್ಲ ಹಾಕಲ್ಲ ಮೀನು ಸಾರಿಗೆ. ಸೊ ನಿಮ್ಗೆ ಅನ್ನಿಸ್ಬೋದು ಬೇಕಾ ಇವೆಲ್ಲ ಅಂತ. ಖಂಡಿತ ಹಾಕಿ ನೋಡಿ, ಅದ್ರದ್ದು ಟೇಸ್ಟ್ಗೆ ನಿಜವಾಗ್ಲೂ ಕಳೆದೋಗ್ತೀರಾ. ಯಾವುದೇ ಒಂದು ಮೀನು ಸಾರಿಗಾದರೂ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ತೀರಾ. ಬಟ್ ಈ ತರಲೆ ಮೀನು ಅಥವಾ ಮತ್ತಿ, ಬೂತಾಯಿ ಅಂತ ಏನು ಕರಿತೀವಲ್ವ, ಆ ಮೀನು ಅಥವಾ ಚಿಕ್ಕ ಪುಟ್ಟ ಮೀನುಗೆಲ್ಲ ಅಷ್ಟು ಸೆಟ್ ಆಗಲ್ಲ ಈ ಥರದ ಮಸಾಲೆ. ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಅದಕ್ಕೆ ಈ ಬಂಗಡೆ ಇರ್ಬೋದು ಅಥವಾ ಈ ನಾವು ಅಂಜಲ್ ಮೀನು ಅಂತ ಏನು ಕರಿತೀವಲ್ವ ಅದಿರ್ಬೋದು, ಪಾಂಪ್ಲೆಟ್ ಇರ್ಬೋದು, ಆ ಥರದ್ದೆಲ್ಲ ಮೀನಿಗೆ ಸಾರು ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಈ ರೀತಿ ಮಸಾಲೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ನುಣ್ಣಗೆ ರುಬ್ಕೊಂಡಿದ್ದಾಯ್ತಲ್ವ, ಈ ಟೈಮಲ್ಲಿ ನಾನು ನಮ್ಮ ಕಡೆಗಳಲ್ಲಿ ಅಂದರೆ ಕರಾವಳಿ ಮತ್ತು ಮಲೆನಾಡಲ್ಲೆಲ್ಲ ಜುಮ್ಮನಕಾಯಿ ಅಂತ ಸಿಗುತ್ತೆ. ಅದನ್ನು ಅಂದರೆ ಎಲ್ಲ ಥರದ ಮೀನಿಗೂ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಬಂಗಡೆ ಮತ್ತು ಈ ಬೂತಾಯಿ ಮೀನಿಗೆಲ್ಲ ಇದನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮೀನು ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಮೀನಿಗೆ ಒಂದು ಸ್ವಲ್ಪ ಜಾಸ್ತಿ, ಕೆಲವೊಂದು ಮೀನಿಗೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅದರದ್ದು ಫ್ಲೇವರ್ ಏನಿರುತ್ತೆ ಅಲ್ವ, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ಇವಾಗ ಪಲ್ಸ್ ಮೋಡ್ನಲ್ಲಿ 1 ರೌಂಡ್ ನಾನು ರುಬ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಇದನ್ನು ನುಣ್ಣಗೆ ರುಬ್ಕೋಬಾರ್ದು, ಬಾಯಿಗೆ ಸಿಕ್ಕಿದ್ರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ಕಾಳಿರಬೇಕು, ಬಟ್ ಸ್ವಲ್ಪ ಕ್ರಶ್ ಆದಂಗಿದ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಮಸಾಲೆ ಕುದಿಯೋವಾಗ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ರೆಡಿ ಆಯಿತು. ಇವಾಗ ಸಾರನ್ನು ಮಾಡುವಂತಹ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ, ಅಂದರೆ ನಿಮ್ಗೆ ಅನಿಸ್ಬೋದು ಮೀನು ಸಾರಿಗೆ ಒಗ್ಗರಣೆ ಅವಶ್ಯಕತೆ ಇದೆಯಾ ಅಂತ. ಖಂಡಿತ ಮನೆಯಲ್ಲಿ ಯಾರಾದರೂ ಮೀನು ಸಾರು ಅಂತಂದರೆ ಮೂಗು ಮುರಿಯೋ ಮಕ್ಕಳಿದ್ರೆ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಖಂಡಿತ ಮೀನು ಸಾರು ಬೇಡ ಅಂತ ಹೇಳೋದೇ ಇಲ್ಲ. ಮೀನು ಸಾರು ಅಂದರೆ ಇಷ್ಟಪಟ್ಟು ತಿಂದೇ ತಿಂತಾರೆ. ಇವಾಗ ನೋಡಿ, ಒಂದು ಸ್ವಲ್ಪ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಶುಂಠಿಯನ್ನು ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತಲ್ವ ಮೀನು ಸಾರಲ್ಲಿ, ಸಖತ್ತಾಗಿರುತ್ತೆ. ಅದ್ರ ಜೊತೆನಲ್ಲೇ ಒಂದು ಸ್ವಲ್ಪ ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊನಲ್ಲಿ 1/4 ಭಾಗದಷ್ಟು ಟೊಮೆಟೊವನ್ನು ಕಟ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಫ್ರೈ ಆಗಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಮಸಾಲ ಏನಿತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಮಸಾಲೆಯನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು 4ರಿಂದ 5 ಕರಿಬೇವಿನ ಎಲೆಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ಳೋದ್ರಿಂದ ಮೀನಲ್ಲಿ ಇರುವಂತಹ ಕೌಸು ಸ್ಮೆಲ್ ಏನಾದರೂ ಇತ್ತು ಅಂತಂದರೆ ಅವಾಯ್ಡ್ ಆಗುತ್ತೆ. ತುಂಬಾ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಕರಿಬೇವನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಈ ಟೈಮಲ್ಲಿ. ಮಸಾಲೆಯನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು. ಜಾಸ್ತಿ ನೀರನ್ನು ಒಂದೇ ಸಲಕ್ಕೆ ಹಾಕ್ಕೋಬೇಡಿ, ಏನಕ್ಕೆಂದರೆ ಮೀನಲ್ಲೂ ಕೂಡ ಸಾಕಷ್ಟು ನೀರಿನ ಪ್ರಮಾಣ ಇರುತ್ತೆ. ನಾವು ಮೀನನ್ನು ಆ್ಯಡ್ ಮಾಡಿಕೊಂಡಾಗ ಮಸಾಲೆಯ ಹದ ತೆಳುವಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿಯಾಗೆ ಇಟ್ಕೊಳ್ಳಿ. ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬಹುದು. ಆಗಲೇ ಹೇಳಿದ್ನಲ್ವ ಜುಮ್ಮನ್ಕಾಯಿ ಅಂತ, ನೋಡಿ ಸಾರಲ್ಲಿ ಯಾವ ಥರ ತೇಲ್ತಾ ಇದೆ ಅಂತ. ಈ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ತೀರಾ ಅದು ನುಣ್ಣಗೆ ಪೇಸ್ಟ್ ಆಯಿತು ಅಂತಂದರೆ ಅಷ್ಟೇನು ಅಂದರೆ ಜಾಸ್ತಿ ಫ್ಲೇವರ್ನ ಬಿಟ್ಕೊಂಡ್ಬಿಡುತ್ತೆ. ಜಸ್ಟ್ ಅದರದ್ದು ಸ್ಮೆಲ್ ಅಂದರೆ ಕಾಮನ್ ಆಗಿ ನಮ್ಮ ಕಡೆಗಳಲ್ಲಿ ಈ ಜುಮ್ಮನ್ಕಾಯನ್ನು ಬೂತಾಯಿ ಅಂತ ಏನು ಕರಿತೀವಲ್ವ ಆ ಮೀನಿಗೆ ಸ್ಪೆಷಲಾಗಿ ಹಾಕ್ಕೊಳ್ಳೋದು. ಬಟ್ ಬಂಗಡೆ ಮೀನಿಗೂ ಕೂಡ ಸೂಟ್ ಆಗುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರ ಮತ್ತು ನಾವು ಹುಳಿಯನ್ನು ಹಾಕಿರ್ತೀವಲ್ವ, ಹಾಗಾಗಿ ಉಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿ, ಮಾಮೂಲಿ ಅಡುಗೆಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಟ್ಬಿಟ್ಟು ಇದನ್ನು ಇವಾಗ ಲೋ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿಯೋವಷ್ಟರಲ್ಲಿ ಇನ್ನೊಂದು ಕಡೆನಲ್ಲಿ ನಾನು ಮೀನನ್ನು ಕ್ಲೀನ್ ಮಾಡಿ ತೊಗೊಂಬರ್ತೀನಿ. ಮೀನನ್ನು ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ಮಸಾಲೆ ಕೂಡ ಕುದೀತಾ ಇತ್ತು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಅಂದರೆ ಸುತ್ತೆಲ್ಲ ಆಯಿಲನ್ನು ಬಿಟ್ಕೊಳ್ಳೋವರೆಗೂ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನಾವು ಹುರ್ಕೊಂಡಿರಲ್ಲ ಅಲ್ವಾ, ಡೈರೆಕ್ಟಾಗಿ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಈ ಮಸಾಲೆ ಅದನ್ನು ಕುದ್ದು ಆ ಹಸಿ ವಾಸನೆ ಏನಿರುತ್ತಲ್ವ ಅವೆಲ್ಲ ಅವಾಯ್ಡ್ ಆಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದು ಸುತ್ತೆಲ್ಲ ಆಯಿಲನ್ನು ಬಿಟ್ಕೊಳ್ಳುತ್ತಲ್ವ, ಆ ನಂತರ ಮೀನನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಮಸಾಲೆ ಎಲ್ಲ ಕುದೀತಾ ನೋಡಿ ಸುತ್ತೆಲ್ಲ ಆಯಿಲನ್ನು ಬಿಟ್ಕೊಂಡಿದೆ ಅಲ್ವಾ, ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಮೀನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೀನನ್ನು ಹಾಕ್ಕೊಳ್ಳೋವಾಗಲೂ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿ, ಅಂದರೆ ಒಂದೊಂದೇ ಮೀನುಗಳನ್ನ ಈ ಮಸಾಲೆನಲ್ಲಿ ಹಾಕ್ಕೋಬೇಕಾಗತ್ತೆ. ಒಟ್ಟೊಟ್ಟಿಗೆ ಏನಾದರೂ ಹಾಕ್ಕೊಂಡ್ವಿ ಅಂತಂದರೆ ಎಲ್ಲನೂ ಮಿಕ್ಸ್ ಆಗಿ ಪುಡಿಯಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದೊಂದೇ ಮೀನನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನು ಕ್ಲೀನ್ ಮಾಡುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಬೇಕು ಅಂತಂದರೆ ಖಂಡಿತ ಶೇರ್ ಮಾಡ್ತೀನಿ, ಬಟ್ ಅದನ್ನು ಹಾಕಿಲ್ಲ ನಾನಿಲ್ಲಿ. ಡೈರೆಕ್ಟಾಗಿ ಈ ಒಂದು ರೆಸಿಪಿಯನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಮೀನನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನುವಂಥದ್ದು ಏನಾದರೂ ಗೊತ್ತಿಲ್ಲ, ಯಾರಿಗಾದರೂ ವಿಡಿಯೋ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಮೀನಿನ ಜೊತೆಯಲ್ಲಿ ಅದರದ್ದು ಮೊಟ್ಟೆ ಕೂಡ ಇತ್ತು ಒಂದು ಸ್ವಲ್ಪ, ಅದನ್ನು ಕೂಡ ಇವಾಗ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೀನಿನ ಮೊಟ್ಟೆ ಇದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಾರಲ್ಲಿ ಕುದಿಸ್ಕೊಂಡ್ರೂ ಅಷ್ಟೇ ಸಪ್ರೇಟಾಗಿ ಈ ಮೊಟ್ಟೆದೇ ಒಂದು ಅಂದರೆ ಸುಕ್ಕ ಥರ ಎಲ್ಲ ಮಾಡ್ಕೋತೀವಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೀನನ್ನು ಹಾಕ್ಕೊಂಡ ನಂತರ ತುಂಬ ಹೊತ್ತು ಸಾರನ್ನು ಕುದಿಸ್ಬಾರ್ದು, ಒಂದು 2 ಕುದಿ ಬಂದರೆ ಸಾಕಾಗುತ್ತೆ. ಅದಕ್ಕೋಸ್ಕರನೇ ಮಸಾಲೆಯನ್ನು ಮೀನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು. ಇವಾಗ ನೋಡಿ ಕುದೀತಾ ಇದೆ. ಹಾಗೆಯೇ ಕುದಿಯೋ ಟೈಮಲ್ಲಿ ಸೌಟನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಮಗ್ಚೋದೆಲ್ಲ ಮಾಡಬಾರ್ದು. ಜಸ್ಟ್ ಅದ್ರ ಪಾಡಿಗೆ ಅದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಮೊದಲೇ ಮಸಾಲೆಯನ್ನು ಕುದಿಸಿರ್ತೀವಲ್ವ, ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರಲ್ಲ. ಸಮ್ಟೈಮ್ಸ್ ಏನಾದರೂ ನಿಮಗೆ ತಳ ಹಿಡಿತಿದೆ ಅಂತ ಅನ್ನಿಸಿದ್ರೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಬಟ್ಟೆಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಪಾತ್ರೆನ ಅಲ್ಲಾಡಿಸ್ಕೊಂಡ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಕಂಪ್ಲೀಟಾಗಿ ಇವಾಗ ಸಾರು ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ, ಅಂದರೆ ರೆಡ್ ಕಲರ್ನಲ್ಲಿ. ನಮ್ಮ ಕಡೆಗಳಲ್ಲಂತೂ ಆಲ್ಮೋಸ್ಟ್ ಚಿಕನ್ ಇರ್ಬೋದು, ಮೀನಿರ್ಬೋದು, ಈ ಥರ ಕಲರ್ಫುಲ್ಲಾಗಿಯೇ ಇರುತ್ತೆ. ಸಾರೆಲ್ಲ ಕಂಪ್ಲೀಟಾಗಿ ಕುದಿ ಬಂದ ನಂತರ ಇನ್ನೇನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಅನ್ನೋ ಟೈಮಲ್ಲಿ ಇವಾಗ ನೋಡಿ ಸೌಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೀನೆಲ್ಲ ಅಂತ. ಸಾರಿನ ಹದ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ಬಿಟ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಯಾವುದೇ ಒಂದು ಸಾಂಬಾರು ಆದರೂ ಅಷ್ಟೇ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕು. ಅರ್ಧ ಗಂಟೆ ನಂತರ ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಸಖತ್ತಾಗಿತ್ತು. ಹುಷಾರಿಲ್ಲ ಅಂತ ಮೊದಲೇ ಹೇಳಿದ್ನಲ್ವ, ಹಾಗಾಗಿ ಮತ್ತೆ ಸಪ್ರೇಟ್ ಇನ್ನೇನೂ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸು ಇರಲಿಲ್ಲ. ಸೊ ಅನ್ನಕ್ಕೆ ಒಂದು ಸಾರು ಬೇಕಿತ್ತು, ಅದರಲ್ಲೂ ಟೇಸ್ಟಿಯಾಗಿ ಬೇಕಿತ್ತು. ಈ ಮೀನು ಸಾರನ್ನು ಮಾಡಿಕೊಂಡೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಲ್ವಾ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವ್ರು ಪೇಜನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.